ಕಲಬುರಗಿ ಜಿಲ್ಲೆಯ ಈ ಮಾಡ್ಬೋಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ 4, 2025 ರಂದು ರಾತ್ರಿ ಸಮಯದಲ್ಲಿ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ಒಬ್ಬರು ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗಿ ಅಂತ ಇವರು ಪಲ್ಸರ್ ಬೈಕ್ ಕಳ್ಳತನ ಆಗಿದೆ ಅಂತ ಅವರು ದೂರನ್ನು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ. ಆ ಪ್ರಕರಣವನ್ನು ನಾವು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ 105/2025 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಬೇರೆ ಬೇರೆ ಕಡೆಯೂ ಈ ಥರ ಕಳ್ಳತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ. ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ, ಜನರಲ್ಲಾಗಿ ನಮಗೆ ಬೈಕ್ ಕಳ್ಳತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸು ಎಸ್ಪೆಷಲಿ ಜಾಸ್ತಿ ಕಳ್ಳತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗಿರೋದು ಕಂಡು ಬರ್ತಾ ಇತ್ತು. ಒಂದು ಪಲ್ಸರು, KTM ಬೈಕ್ಸು ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ. ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮದು ಈ ಶಾಬಾದ್ ಸಬ್ ಡಿವಿಷನಲ್ಲಿ DYSP ಅವರ ನೇತೃತ್ವದಲ್ಲಿ CPI ಮತ್ತು PSI ಗೌತಮ್ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು, ವೀರಾಶೆಟ್ಟಿ, ಪ್ರಶಾಂತ್ ಮಾಲ್ಗೊಂಡ, ರಮೇಶ್, ಅಶೋಕ್, ಶಾಂತಮಲ್ಲಪ್ಪ, ಚಂದ್ರಶೇಖರ್, ಸಂಗಣ್ಣ, ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಕಾಲ್ಗಿ ಮತ್ತು ಮಾಡ್ಬೋಳ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಬೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್, ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು, ಇದರಲ್ಲಿ ಮಾಡಿದಾಗ ಅವರು ತಂಡಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ. ಯಾವಾಗಂದರೆ ನಾಗೇಶ್ ತಂದೆ ರಾಜಪ್ಪ ಅಂತ ಪಸ್ತಾಪುರ ಗ್ರಾಮ, ಇವರು ತಾಲೂಕಾ ಚಿಂಚೋಳಿ ಇವರು, ಮತ್ತು ಅವರ ಅಸೋಸಿಯೇಟ್ ಆಗಿರುವಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೀವರ್ಗಿ ತಾಲೂಕಾ ರಾಂಪುರ ಗ್ರಾಮದವರು. ಅವರನ್ನು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರೋದು ಕಂಡು ಬಂದಿರುತ್ತದೆ. ಮೇಜರ್ ಮಾಡಿ ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರದು ಮೇಯ್ನ್ ಅಫೆಂಡರ್. ಅವ್ರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋರದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ. ಇವರ ಕಡೆಯಿಂದ ಟೋಟಲ್ 14 ಬೈಕ್ಗಳನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇಜರ್ ಅಫೆನ್ಸು ಯಾವ ತರಹ ಮಾಡ್ತಾರೆ ಅಂದರೆ, ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೋ ಅದನ್ನು ಟಾರ್ಗೆಟ್ ಮಾಡ್ತಾರೆ. ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಥರ ಹೈ ಎಂಡ್ ಇರುವಂಥ ವೆಹಿಕಲ್ಸನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಇವರು ಹಿನ್ನೆಲೆಯಲ್ಲಿ ನೋಡಿದರೆ ಮೇಜರ್ ಇವರು ಮೇಯ್ನ್ A1 ಆರೋಪಿ ಯಾರಿದ್ದಾರೆ ನಾಗೇಶ್ ಅನ್ನೋರ ಮೇಲೆ ಈಗಾಗಲೇ ಚಿಟ್ಗುಪ್ಪ, ಬಸವ ಕಲ್ಯಾಣಲ್ಲಿ ಹಳೆ ಕೇಸಸ್ ಇದೆ ಮತ್ತು ಅವ್ರ ಮೇಲೆ MOBನೂ ಓಪನ್ ಮಾಡಲಾಗಿದೆ. ಇವರು ಈ ಥರ ಹೈ ಎಂಡ್ ವೆಹಿಕಲ್ಸನ್ನು ಕಳ್ಳತನ ಮಾಡೋದು ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ಅಂದಾಜು 10,000 15,000 ಅಂದಾಜು 10,000 15,000 ಬೇರೆ ಅವ್ರಿಗೆ ಮಾರಾಟ ಮಾಡೋದು ಇವರ ಪ್ರವೃತ್ತಿ, ಅಂದರೆ ಇವರದು ಮಾಡೋರಿದ್ದಾರೆ. ಈಗ ಒಟ್ಟು ನಾವು ಇವರ ಕಡೆಯಿಂದ 14 ವೆಹಿಕಲ್ಸನ್ನು ರಿಕವರಿ ಮಾಡ್ಕೊಂಡಿದ್ದು. ಇನ್ನೂ ಇಬ್ಬರು ಅರೆಸ್ಟ್ ಮಾಡೋದು, ಇನ್ನೂ ಇಬ್ಬರು ಅಸೋಸಿಯೇಟ್ಸು ಅರೆಸ್ಟ್ ಮಾಡೋದು ಬಾಕಿ ಇದೆ. ಬಟ್ ಇವಾಗ ನಾವು A2 ಯಾರಿದ್ದಾರೆ ಗೌಡಪ್ಪ, ಇವ್ರ ಮೇಲೆ ಹಳೆ ಕೇಸಸ್ ಯಾವುದೂ ಇಲ್ಲ, ಬರೀ ಇವರಿಗೆ ಬೇರೆ ಕಡೆ ಪರಿಚಯ ಆಗಿ ಅವರನ್ನು ಕರ್ಕೊಂಡು ಹೋಗಿರ್ತಾರೆ. ಬಟ್ ಇದರಲ್ಲಿ ಮೇಯ್ನ್ ಸೂತ್ರಧಾರಿ ಮೇಯ್ನ್ ಪರ್ಸನ್ ಯಾರಿದ್ದಾರೆ ಅಂದರೆ ಅವ್ರು ನಾಗೇಶ್ ತಂದೆ ರಾಜಪ್ಪ ಅನ್ನೋರು ಇದ್ದಾರೆ. ಇನ್ನೂ ಇಬ್ಬರಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಅವರೆಲ್ಲ ಇನ್ನೋಸೆಂಟ್ಸ್ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲಾರ್ದೆ ಕಡಿಮೆ ರೇಟ್ ಅಂತ ಇವರು ಕೊಡಬೇಕಾದ್ರೆ ಆ ಥರ ಯಾರು ಕ್ವಶನ್ ಮಾಡಲ್ಲ ಅಂಥವ್ರಿಗೆ ಕಡಿಮೆ ರೇಟಿಗೆ ಹೊಲಕ್ಕೆ ಹೋಗ್ಲಿಕ್ಕೆ ಅಂತಕ್ಕೆಲ್ಲ ಕೊಟ್ಟಿದ್ರು. ಅವ್ರನ್ನೂ ನಾವು ವಿಚಾರಣೆ ಮಾಡ್ತೀವಿ ಇದರಲ್ಲಿ. ಬಟ್ ಅದೇ ನಾನು ಈ ನಿಮ್ಮ ಮಾಧ್ಯಮ ಮುಖಾಂತರ ಏನು ಮಾಹಿತಿ ನಾನು ಅವೇರ್ನೆಸ್ ಏನು ಕ್ರಿಯೇಟ್ ಮಾಡ್ಸೋಕ್ಕೆ ಇದು ಇಚ್ಛೆ ಪಡ್ತೀನಿ ಅಂದರೆ,
ಯಾರೇ ಬಂದು ಬೈಕ್ ಕಡಿಮೆ ರೇಟಿಗೆ ಬೈಕು ಮಾರಾಟ ಮಾಡ್ತೀನಿ ಅಥವಾ ಕಡಿಮೆ ರೇಟಿಗೆ ನಾನು ಮೊಬೈಲ್ ಫೋನ್ ಮಾರಾಟ ಮಾಡ್ತೀನಿ ಅಥವಾ ಇನ್ನೇನಾದರೂ ಕಡಿಮೆ ರೇಟಿಗೆ ಜನರಲ್ ಆಗಿ ಮಾರ್ಕೆಟಲ್ಲಿ ಹೆಚ್ಚಿನ ಅಮೌಂಟ್ಗೆ ಏನು ಸಿಗುತ್ತೋ ಅದು ನಿಮಗೆ ಬೇರೆಯವರು ಬಂದು ಕಡಿಮೆ ರೇಟಿಗೆ ಮಾರಾಟ ಮಾಡ್ತೀನಿ ಅಂದರೆ ಅಲ್ಲಿ ಏನೋ ಒಂದು ಇದೆ ಅನ್ನೋದು ಅವ್ರು ತಿಳ್ಕೊಬೇಕಾಗುತ್ತೆ, ಒಂದು ವೆರಿಫೈ ಮಾಡಬೇಕಾಗುತ್ತೆ. ಎರಡನೇದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಂಥ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಈಗ ತಾವು ಇದು ಒಂದೇ ಪ್ರಕರಣಗಳಂತಲ್ಲ, ಸಾಕಷ್ಟು ಈ ಕಳ್ಳತನ ಪ್ರಕರಣಗಳಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಕಡಿಮೆ ರೇಟಿಗೆ 60,000 70,000 ಬೈಕನ್ನು 10,000ಕ್ಕೆ ಕೊಡ್ತಾರೆ. 5-6 ಇಯರ್ಸ್ ಆಗಿ ಇರೋ ಬೈಕ್ ಕಳ್ಳತನ ಮಾಡಿಕೊಂಡು 10,000 ಕೊಡ್ತಾರೆ. ಸೊ ಯಾರಾದರೂ ಅಪರಿಚಿತರು ಬಂದು ಅಥವಾ ಬೇರೆಯವರು ಬಂದು ಕಡಿಮೆ ರೇಟಿಗೆ ಕೊಡ್ತೀನಿ ಅಂದರೆ ಇಮಿಡಿಯೇಟಾಗಿ ತಕ್ಷಣ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರು ಹೇಳ್ತೀನಿ. ಈಗ ಅದೆಲ್ಲ ನಾವು ವರ್ಕ್ ಮಾಡ್ತೀವಿ. ಈಗ ಅವ್ರ ಕಡೆಯಿಂದ ರಿಕವರಿ ಮಾಡಿದ್ದೀವಿ. ಸೊ ಡೀಟೇಲ್ಸ್ ಇದೆ, ಅದು ಸಪ್ರೇಟಾಗಿ ಇದು ಮಾಡ್ತೀವಿ. ಆ ಥರ ಏನಿಲ್ಲ, ಕಡಿಮೆ ರೇಟಿಗೆ ಮಾರಾಟ ಮಾಡೋದು. ಲಾಕ್ ಮುರಿದೇ ಮಾಡ್ತಿದ್ರು. ಬೈಕ್ ಥೆಫ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಲಾಕ್ ಬ್ರೇಕೇ ಆಗುತ್ತೆ. ವೆರಿ ಕಡಿಮೆ, ಯಾರು ಬೈಕ್ ಪಾರ್ಕ್ ಮಾಡ್ಬೇಕಾದ್ರೆ ಲಾಕ್ ಮಾಡೇ ಮಾಡ್ತಾರೆ. ಕಡಿಮೆ ಈಗ GPS ಕೂಡಿಸ್ಬೋದು. ಈಗ ವೆಹಿಕಲ್ಗೆ GPS ಬಂದಿದೆ, ಈಗ ಬೈಕಿಗೂ ಬಂದಿದೆ, ಭಾಳ ಚೀಪ್ ಕ್ವಾಲಿಟಿ ಬಂದಿದೆ, ಚೆನ್ನಾಗಿದೆ, ಅದನ್ನು ಮಾಡ್ಬೋದು. ಮತ್ತು ಕೆಲವೊಂದಿಷ್ಟು ಕಡೆ ಮೇಜರ್ ಹೆವಿ ವೆಹಿಕಲ್ಸ್ಗೆಲ್ಲ GPS ಕೂಡಿಸ್ತಾರೆ ಇವರು, ಟಿಪ್ಪರು ಅದಕ್ಕಂತಕ್ಕೆಲ್ಲ GPS ವೆಹಿಕಲ್ ಬಂದಿದೆ ಸಣ್ಣ. ಬಟ್ 2 ವೀಲರ್ಸ್ ಕಡಿಮೆ ಕೂಡಿಸೋದು ಕಡಿಮೆ ಇದೆ, ಕಾಸ್ಟ್ ಸ್ವಲ್ಪ ಇದಾಗುತ್ತೆ ಅಂತ ಕೂಡಿಸೋದು. ಒಂದು ನಾನು ಹೇಳ್ತೀನಿ ನೋಡಿ, ಒಂದು ಈಗ ಪಬ್ಲಿಕ್ ಪರ್ಚೇಸ್ ಮಾಡಿಲ್ಲ ಅಂದರೆ ಕಡಿಮೆ ಆಗುತ್ತೆ. ಈಗ ಯಾರೇ ಬೈಕ್ ಮಾರಾಟ ಮಾಡ್ತಾಯಿದ್ರು, ಬೈಕ್ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ವಿತ್ ದಾಖಲೆ ಸಮೇತ ತಾವು ಪರ್ಚೇಸ್ ಮಾಡಿಕೊಂಡು ಓನರ್ಶಿಪ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದೇನಿಲ್ಲ ಕಡಿಮೆ ರೇಟ್ 10,000ಕ್ಕೆ ನಿಮ್ಗೆ ಬೈಕ್ ಕೊಡ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ ಮೇಲೆ ಅದು ಕಷ್ಟ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ವ್ಯಾಪ್ ಅದಾವ್ರಿ. RC ನಂಬರ್ ಹೇಳಿ ಅಂತ ಹೇಳಬೇಕು ಅವರು. RC ನಂಬರ್ ತೆಗೆದು ಅವರೇ ಚೆಕ್ ಮಾಡ್ಬೋದು, ಇದು ಯಾರ ಹೆಸರಲ್ಲಿದೆ ಏನಿದೆ ಅಂತಂದೇಳಿ. ಇವರು ಮಾರೋರು ಡಿಫ್ರೆಂಟ್ ಇದ್ದರು, ಅದು RC ನಂಬರ್ ಬೇರೆ ಹೆಸರಲ್ಲಿತ್ತು ಅಂದರೆ ಆಟೋಮೆಟಿಕ್ಕಾಗಿ ಯಾಕೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಮತ್ತು ಡಾಕ್ಯುಮೆಂಟ್ ಮೊದಲು ಮಾಡಿಕೊಡ್ಬೇಕು, ಫಾರಮ್ ನಂಬರ್ 10 ಇದು ಎಲ್ಲ ಇಮಿಡಿಯೇಟ್ ಮಾಡಿಕೊಡ್ಬೇಕು. ಅದನ್ನು ಹೇಳೋದಿಲ್ಲ. ಪಬ್ಲಿಕ್ ಆ ರೀತಿ ಖರೀದಿ ಮಾಡಿದ್ರೆ ಅಂದ್ರೆ ಅವ್ರು ಸಿಕ್ಕಾಕೊಳ್ತಾರೆ. ಕೆಲವು ಕಡೆ ನಾವು ಆ ರೀತಿದ್ದು ಅವ್ರ ಮೇಲೆ ಕೂಡ ಆ್ಯಕ್ಷನ್ ತಗೋತೀವಿ. ಇದ್ರಾಗೂ ಕೂಡ ಆ ಥರ ಆಗುತ್ತೆ. ರಿಕವರಿ ಎಲ್ಲ ನಾನು ಹೇಳ್ತೀನಿ ಅದು. ಹಾಂ